ಓಂ ಭೇದವ್ಯಪದೇಶಾಚ್ಚಾನ್ಯಃ ಓಂ ದೇವಾನಾಂ ಹೃದಯಂ ಬ್ರಹ್ಮಾಂಡೋ ವಿಂದತ್. ತತ್ವಪ್ರಕಾಶಿಕ ನಾವು ನೋಡೋಣ. ಇದಕ್ಕೆ ಸಂಬಂಧಿಸಿದಂತೆ, ಈ ಸೂತ್ರಕ್ಕೆ ಸಂಬಂಧಿಸಿದಂತೆ ನ ಅತ್ರ ಅಂತಸ್ಥೇನ ಇಂದ್ರಾದೀನಾಂ ಅಭೇದಃ ವಿವಕ್ಷಿತಃ ಶಂಕನೀಯಃ ಕಿಂತು ಇಂದ್ರಾದಿಭ್ಯಃ ಅನ್ಯಶ್ಚ ಅಂತ ಹೀಗೆ ಭಾಷ್ಯದ ಆಂತರ್ಯವನ್ನು ಜಯತೀರ್ಥರು ವಿವರಿಸ್ತಾ ಇದ್ದಾರೆ. ಇಲ್ಲಿ ಏನು ಪ್ರಶ್ನೆ ಇದೆ ಅನ್ನೋದನ್ನು ಈಗ ಮೊದಲು ನೋಡಬೇಕು. ಅಂತಸ್ಥನಾದಂಥ ವಿಷ್ಣು ಇದ್ದಾನೆ, ಅದನ್ನ ಹಿಂದೆ ಪ್ರತಿಪಾದನೆ ಮಾಡಿದ್ದಾರೆ. ಸಮುದ್ರ ಅಂತಸ್ಥಿತನಾದವನು ವಿಷ್ಣು ಅಂತಾನೆ. ಆ ಅಂತಸ್ಥನಾದಂಥ ವಿಷ್ಣು ಹಾಗೂ ಇಂದ್ರಾದಿಗಳಿಗೂ ಅಭೇದ ಇದೆಯಲ್ಲ ಅಂತ ಯಾರಿಗಾದ್ರೂ ಒಬ್ಬರಿಗೆ ಪ್ರಶ್ನೆ ಬರಬಹುದು. ಆದರೆ ಆ ಪ್ರಶ್ನಕ್ಕೆ ಇಲ್ಲಿ ಉತ್ತರ ಕೊಡ್ತಾರೆ. ಶ್ರೋತೃಗಳು ಇದೊಂದನ್ನು ಗಮನಿಸಬೇಕು. ತತ್ವಪ್ರಕಾಶಿಕಾದಲ್ಲಿ ನಾವೀಗ ನೋಡಬೇಕಾದದ್ದು ನ ಅತ್ರ ಅಂತಸ್ಥೇನ ಇಂದ್ರಾದೀನಂ ಅಭೇದ ವಿವಕ್ಷಿತ ಅನ್ನೋ ಟೀಕಾಭಾಗ ಅಲ್ಲ. ನಾನು ಪ್ರಮಾದದಿಂದ ಅದನ್ನು ಓದಿದೆ. ಇದು ಆಚಾರ್ಯರ ಅರ್ಥವನ್ನು ಹೇಳುವಂಥ ಹಿಂದೆ ಮಾಡಿದ ಪ್ರಶ್ನಕ್ಕೆ ಉತ್ತರ ರೂಪವಾಗಿ ಇರುವಂತಹ ಭಾಗ ಅದು. ಅದಕ್ಕಿಂತ ಹಿಂದೆ ತತ್ವಪ್ರಕಾಶಿಕಾದ ಭಾಗ ಇದೆ, ಅದನ್ನ ನಾವು ನೋಡಬೇಕು. ನಾವು ನೋಡಬೇಕಾದ ಟೀಕಾಭಾಗ ಯದ್ಯೇವಂ ಸಮುದ್ರಾಂತಸ್ಥತ್ವಾದಿ ಲಿಂಗಾತ್ ಅಂತಸ್ಥಃ ವಿಷ್ಣು ತರ್ಹಿ ತೇನ ಅಂತಸ್ಥೇನ ವಿಷ್ಣುನ ಇಂದ್ರಾದೀನಾಂ ಅಭೇದಃ ಅತ್ರ ಅಸ್ತು ವಿವಕ್ಷಿತಃ ಅನ್ನೋ ಟೀಕಾಭಾಗ ನಾವೀಗ ನೋಡಬೇಕಾದದ್ದು. ಅದೊಂದು ಪ್ರಶ್ನವನ್ನು ಅನುವಾದ ಮಾಡ್ತಿದೆ. ಪರವಾದಿಗಳು ಯಾವ ಪ್ರಶ್ನವನ್ನು ಕೇಳುವ ಸಾಧ್ಯತೆ ಇದೆಯೋ ಆ ಒಂದು ಪ್ರಶ್ನವನ್ನು ಅದು ಅನುವಾದ ಮಾಡ್ತಿದೆ. ಈ ಸಮುದ್ರದಲ್ಲಿ ಇರುವಿಕೆ ಮೊದಲಾದದ್ದು ವಿಷ್ಣುವಿನ ಧರ್ಮಗಳು. ಆ ಧರ್ಮಗಳಿರುವುದರಿಂದ ಅಂತಸ್ಥನಾದವನು ಬೇರೆ ಯಾವುದೇ ತತ್ವ ಅಲ್ಲ, ಬೇರೆ ಯಾವುದೇ ದೇವತೆ ಅಲ್ಲ, ವಿಷ್ಣುವೇ ಅಂತ ನೀವು ಪ್ರತಿಪಾದನೆ ಮಾಡಿದರೆ. ಆದರೆ ಈ ವಿಷ್ಣುವಿಗೂ ಮತ್ತು ಇಂದ್ರಾದಿಗಳಿಗೂ ಅಭೇದವನ್ನು ಒಪ್ಪಿಬಿಡೋಣ, ಎಲ್ಲ ಸಮಸ್ಯೆಗಳು ಪರಿಹಾರ ಕಾಣುತ್ತವೆ ಅಂತ ಅವ್ರದ್ದೊಂದು ಆಲೋಚನೆ. ಯಾಕೆಂದರೆ ಇಂದ್ರಾದಿಗಳನ್ನು ಬೋಧನೆ ಮಾಡುವ ಶ್ರುತಿಗಳೂ ಇವೆ. ಈ ತಮ್ ಇಂದ್ರಮಾಹು ತಮ್ಮ ಅಗ್ನಿಮಾಹು ಇತ್ಯಾದಿ ಶ್ರುತಿಗಳು ಇದ್ದೇ ಇವೆಯಲ್ಲ. ಆದ್ದರಿಂದ ಇಂದ್ರಾದಿಗಳನ್ನು ಹೇಳುವಂತಹ ಶ್ರುತಿಗಳಿದ್ದಾವೆ. ಇನ್ನು ಅಂತಸ್ಥನಾದವನು ವಿಷ್ಣುವೇ ಆಗಿದ್ದಾನೆ ಅಂತ ಹೇಳುವ ಶ್ರುತಿಗಳು ಇವೆ, ಅವನು ನೀವೇ ತೋರಿಸಿದ್ದೀರಿ. ಇವೆರಡಕ್ಕೂ ಹೊಂದಾಣಿಕೆ ಮಾಡುವುದು ಅಂದ್ರೆ ಹೇಗೆ? ಅಭೇದವನ್ನು ಹೇಳಿಬಿಟ್ರೆ ಅಂತಸ್ಥನಾದವನು ವಿಷ್ಣುವೇ ಮತ್ತು ಆ ವಿಷ್ಣು ಇಂದ್ರಾದಿ ಶಬ್ದವಾಚ್ಯನೂ ಆಗಿದ್ದಾನೆ, ಇಂದ್ರಾದಿಗಳಿಗೂ ಅವರಿಗೂ ಅಭೇದವನ್ನು ಹೇಳಿಬಿಡೋದು ಅಂತ ಹೀಗೆ ಮಾಡೋಣ ಅಂತ ಒಂದು ಪ್ರಶ್ನೆ. ಒಟ್ಟಾರೆ ಇದರಲ್ಲಿ ಹಿಂದೆ ಎರಡು ತಾತ್ಪರ್ಯ. ಅದ್ವೈತದ ಪ್ರಶ್ನವೂ ಇದಾಗಿರಬಹುದು. ಎಲ್ಲ ಜೀವರು ಕೂಡ ಬ್ರಹ್ಮನಿಂದ ಅಭಿನ್ನರು ಅಂತ ಒಂದು ಪ್ರಶ್ನೆ. ಮತ್ತು ಒಂದು ಪ್ರಶ್ನಕ್ಕೆ ಇಲ್ಲಿ ನಾವು ಉತ್ತರ ತಿಳ್ಕೋಬೇಕು. ಆ ಬೇರೆ ದ್ವೈತಿಗಳಿಂದಲೂ ಬರಬಹುದಾದಂಥ ಒಂದು ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ನಾವು ಇದನ್ನು ಅಳವಡಿಸ್ಕೊಳ್ಬೇಕು ಅಂತ ನನಗೆ ಕಾಣಿಸ್ತು. ಈ ಎಲ್ಲ ಜೀವರು ಕೂಡ, ದೇವತೆಗಳು ಮತ್ತೆ ನಮ್ಮಂಥ ಸಾಮಾನ್ಯ ಜೀವರು ಎಲ್ಲರೂ ಕೂಡ ಬ್ರಹ್ಮನಿಂದ ಅಭಿನ್ನರು ಅಂತ ಅನ್ನುವುದು ಅದ್ವೈತ. ದ್ವೈತಿಗಳಲ್ಲೇ ಇನ್ನೊಂದು ವಿಭಾಗ ಇದೆ. ಆಧುನಿಕರಲ್ಲೂ ಅಂಥವ್ರು ಕಾಣುತ್ತಿರ್ತಾರೆ. ಒಟ್ಟಾರೆ ದೇವತೆ ಅಥವಾ ದೇವರು ಅಂತನ್ನುವುದಿರುವುದು ಒಂದೇ. ಆ ಒಂದಕ್ಕೇನೆ ವಿಷ್ಣು, ಇಂದ್ರ, ರುದ್ರ ಇತ್ಯಾದಿ ಹೆಸರುಗಳು. ರುದ್ರ ಅಂತ ಹೆಸರಿನ ಬೇರೆ ದೇವತೆಯೂ ಇಲ್ಲ, ಇಂದ್ರ ಅಂತ ಹೆಸರಿನ ಬೇರೆ ದೇವತೆಯೂ ಇಲ್ಲ, ವರುಣ ಅಂತ ಹೆಸರಿನ ಬೇರೆ ದೇವತೆಯೂ ಇಲ್ಲ. ಇರುವುದೆಲ್ಲ ಒಂದೇ ದೇವತೆ. ಮತ್ತೆ ಅವನನ್ನು ಉಪಾಸನೆ ಮಾಡಿ ಮುಕ್ತಿಯನ್ನು ಪಡಿಬೇಕಾದಂಥವ್ರು ನಾವೆಲ್ಲರೂ ಸಾಧಕರು ಇದ್ದೀವಿ. ಹೊರತು ಬೇರೆ ಯಾವ ದೇವತೆ ಅನ್ನೋದೇ ಇಲ್ಲ. ದೇವತೆ ಅಥವಾ ದೇವ ಅಂತನ್ನುವುದಿದ್ರೆ, ಅಲೌಕಿಕವಾದಂತಹ ಒಂದು ಶಕ್ತಿ ಇದ್ರೆ ಅದು ಒಬ್ಬನೇ ಭಗವಂತ, ಬೇರೆ ಯಾವ ದೇವತೆಗಳೂ ಇಲ್ಲ ಅನ್ನುವಂತ ಹೇಳಿ ಇನ್ನೊಂದು ಪ್ರಶ್ನೆಯೂ ಕೂಡ ಇದೆ. ಇವರೇನು ಅದ್ವೈತವಾದಿಗಳಲ್ಲ. ನಾವೆಲ್ಲ ಸಾಧಕರೇನಿದ್ದೀವಿ, ಪ್ರಶ್ನೆ ಮಾಡುವ ಅವರು, ನಮ್ಮ ಸುತ್ತಮುತ್ತ ಇರುವಂಥ ನಾವು, ಇವರೆಲ್ಲರೂ ಕೂಡ ಪರಮಾತ್ಮನಿಂದ ಅಭಿನ್ನರು ಅಂತ ಹೇಳುವ ಅದ್ವೈತ ಏನಿದಲ್ಲ. ಆದರೆ
ಈ ಜಗತ್ತಿನಲ್ಲಿ ನಾವೇನಿದ್ದೇವೆ ನಮಗಿಂತ ಭಿನ್ನವಾಗಿ ಇರುವಂಥದ್ದು ಒಂದೇ ತತ್ವ, ಪರಮಾತ್ಮ ಒಂದೇ. ಏಕಂ ಸದ್ವಿಪ್ರಾ ಬಹುಧಾ ವದಂತಿ. ಬೇರೆ ದೇವತೆಗಳು ಮೊದಲಾದ ತತ್ವಗಳು ಅಂತ ಇಲ್ಲವೇ ಇಲ್ಲ ಅಂತ ಇನ್ನೊಂದು ಪ್ರಶ್ನೆ. ಭೇದವಾದಿಗಳದೇ ಮತ್ತೊಂದು ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ಕೂಡ ನಾವು ಇದನ್ನು ಕಂಡುಕೊಳ್ಬೇಕಾಗ್ತದೆ. ಅದ್ವೈತವು ಮತ್ತು ದ್ವೈತವನ್ನೇ ಒಪ್ಪಿದರೂ ಕೂಡ ಒಬ್ಬನೇ ದೇವರನ್ನು, ಅನೇಕ ದೇವರನ್ನು ಒಪ್ಪುವುದೇ ಇಲ್ಲ. ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ದೇವ, ಋಷಿ, ಪಿತೃ, ನರ ಅಂತ 5 ಭಾಗಗಳನ್ನು ಹೇಳಿದಾರಲ್ಲ ಆಚಾರ್ಯರು. ಆ 5 ಭಾಗಗಳನ್ನು ಒಪ್ಪದೇ ಇದ್ದವರು. ಈ ನಮ್ಮಲ್ಲಿ ದೇವತೆಗಳು ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಅನೇಕ ಜನ ದೇವತೆಗಳಿದ್ದಾರೆ ಕಕ್ಷಾ ತಾರತಮ್ಯದಲ್ಲಿ. ಅದಾದ ಬಳಿಕ ಶತಕೋಟಿ ಋಷಿಗಳು ಬರ್ತಾರೆ. ಮುಂದೆ ಪಿತೃಗಳು ಅಂದರೆ ಚಿರಪಿತೃಗಳು, ದೇವ, ಋಷಿ, ಪಿತೃ. ಅಂದರೆ ರಾಜರು. ಅದಾದ್ಮೇಲೆ ನರರು ಅಂದರೆ ಮನುಷ್ಯೋತ್ತಮರು. ಈ ಥರ ವಿಭಾಗ ಮಾಡಿದ್ದಾರೆ. ಈ ವಿಭಾಗವನ್ನು ಒಪ್ಪದೇ ಇದ್ದವರು ಅಂತ ಅರ್ಥ. ಪರಮಾತ್ಮ ಅಂತ ಒಬ್ಬ ಇದ್ದಾನೆ. ಅದಾದ್ಮೇಲಿರುವವರು ಸಾಧಕರು ಇಷ್ಟೇ. ಅದರಲ್ಲಿ ದೇವತೆಗಳು, ಋಷಿಗಳು ಮೊದಲಾದ ಯಾವ ವಿಭಾಗವೂ ಇಲ್ಲ. ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಲಕ್ಷ್ಮಿ, ಬ್ರಹ್ಮ, ರುದ್ರ, ಇಂದ್ರ, ವರುಣ, ಸೂರ್ಯ, ಅಗ್ನಿ ಮೊದಲಾದ ಯಾವ ದೇವತೆಗಳು ಇಲ್ಲ ಅಂತ ಹೇಳುವಂಥ ಒಂದು ವಾದವೂ ಇದೆ. ಅದನ್ನು ಕೂಡ ನಾವಿಲ್ಲಿ ಸ್ವೀಕಾರ ಮಾಡಬಹುದು. ಇಂದ್ರಾದಿಗಳನ್ನು ಬೋಧನೆ ಮಾಡುವ ಶ್ರುತಿಗಳು ಇರೋದರಿಂದ, ಏಕಂ ಸದ್ವಿಪ್ರಾ ಬಹುಧಾ ವದಂತಿ ಅಂತ ಒಂದು ಶ್ರುತಿ ಇರೋದರಿಂದ ಅದನ್ನು ಸ್ವೀಕಾರ ಮಾಡಿಬಿಡೋಣ ಅಂತ ಒಂದು ಪ್ರಶ್ನೆ. ಈಗ ಈ ಕಡೆನೂ ವೇದವಾಕ್ಯಗಳಿವೆ, ಆ ಕಡೆನೂ ವೇದವಾಕ್ಯಗಳಿವೆ, ಲಿಂಗಗಳಿವೆ. ಅದರಲ್ಲಿ ಯಾವುದನ್ನು ಸ್ವೀಕಾರ ಮಾಡಬೇಕು ಅಂತ ಒಂದು ಪ್ರಶ್ನೆ ಬರ್ತದೆ. ಇನ್ನು ನೋಡಿ, ಅದ್ರ ಮೊದಲು ಟೀಕಾವಾಕ್ಯದ ಅರ್ಥ ಹೇಳ್ತೇನೆ. ಯದ್ಯೇವಂ ಸಮುದ್ರಾಂತಸ್ಥತ್ವಾದಿ ಲಿಂಗಾತ್. ಸಮುದ್ರದ ಒಳಗೆ ಇರುವಂಥವನು ಅನ್ನುವಂಥದ್ದು ಲಿಂಗ. ಅದು ಆ ಲಿಂಗದ ಮೂಲಕ ಅಂತಸ್ಥನಾದವನು ವಿಷ್ಣುವೇ ಅಂತ ನೀವು ಹೇಳುವುದಾದರೆ, ತರ್ಹಿ ಆ ಪಕ್ಷದಲ್ಲಿ ಅಂತಸ್ಥನಾದ ಆ ವಿಷ್ಣುವಿಗೆ ಇಂದ್ರಾದಿಗಳಿಂದ ಅಭೇದವನ್ನು ನಾವು ಸ್ವೀಕಾರ ಮಾಡೋಣ. ತತ್ಪ್ರಾಪಕ ಶ್ರುತ್ಯಾದೇರಪಿ ಸದ್ಭಾವಾತ್. ಇಂದ್ರಾದಿಗಳೇ ಅಂತಸ್ಥರಾದವರು ಅಂದರೆ ಅಭೇದವನ್ನೇ ಇಂದ್ರಾದಿಗಳೇ ಅಂತಸ್ಥರಾದವರು ಅನ್ನೋದಕ್ಕಿಂತ ನಾನು ಸ್ವಲ್ಪ ಪ್ರಮಾದದಿಂದ ಹೇಳಿದೆ ಅದನ್ನು. ತತ್ಪ್ರಾಪಕ ಅಂದರೆ ಅಭೇದ ಪ್ರಾಪಕ ಶ್ರುತ್ಯಾದೇರಪಿ ಸದ್ಭಾವಾತ್. ಇಂದ್ರನೇ ನಮ್ಮ ಹೃದಯದಲ್ಲಿದ್ದಾನೆ, ಇಂದ್ರನೇ ತಮ್ಮ ಅಗ್ನಿಮಾಹು, ತಮ್ಮ ಇಂದ್ರಮಾಹು, ತಮ್ಮ ವರುಣಂ ಇತ್ಯಾದಿ ಹೇಳುವಂತಹ ವೇದವಾಕ್ಯಗಳು ಕೂಡ ಇವೆ. ಅಲ್ಲಿ ಮುಖ್ಯವಾಗಿ ಇಟ್ಕೋಬೇಕಾದದ್ದು ಏಕಂ ಸದ್ವಿಪ್ರಾ ಬಹುಧಾ ವದಂತಿ ಅನ್ನೋದನ್ನು ಕೂಡ. ಯಾಕೆಂದರೆ ಕೇವಲ ಅಭೇದವಾದಿಗಳಿಗೆ ಪ್ರಶ್ನೆ ಮಾಡ್ತಾ ಇಲ್ಲ, ಭೇದವಾದಿಗಳು ಕೂಡ ಏಕೇಶ್ವರವಾದಿಗಳು. ಒಂದೇ ದೇವರು, ದೇವತೆಗಳನ್ನು ಯಾವುದೂ ಇಲ್ಲ ಅಂತ ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ ಅಂತ ನನಗೆ ಅದನ್ನೂ ಪೂರ್ವಪಕ್ಷವನ್ನಾಗಿ ತಗೊಳ್ಬೇಕು ಅಂತ ಅನಿಸಿದ್ರಿಂದ ಶ್ರುತ್ಯಾದೇರಪಿ ಸದ್ಭಾವಾತ್. ಅದರಿಂದ ಅವೆಲ್ಲವನ್ನು ಕೂಡ ಇಲ್ಲಿ ನಾವು ಸೇರಿಸ್ಕೋಬೇಕು. ವಿಷ್ಣುವಿನಿಂದ ಇಂದ್ರಾದಿಗಳಿಗೆ ಅಭೇದ ಅಂತಲೇ ಇಟ್ಕೊಳ್ಳಿ. ಇದು ಅಭೇದವಾದಿಗಳ ಪ್ರಶ್ನೆ. ವಿಷ್ಣು, ಇಂದ್ರ, ಚಂದ್ರ, ಅಗ್ನಿ ಅಂತ ಬೇರೆ ದೇವತೆಗಳು ಇಲ್ಲವೇ ಇಲ್ಲ, ಇರುವುದು ಒಂದೇ ದೇವತೆ ಅಂತ ಮತ್ತೊಂದು ಪ್ರಶ್ನೆ. ಅನೇಕ ದೇವತೆಗಳ ನಡುವೆ ತಾರತಮ್ಯ ಎಂಥದ್ದು, ವ್ಯತ್ಯಾಸ ಎಂಥದ್ದು, ಮೇಲು ಕೀಳು ಅಂತ ಅನ್ನೋದು ಎಂಥದ್ದು. ಅದರಿಂದ ಅನೇಕ ದೇವತೆಗಳು ಇಲ್ಲವೇ ಇಲ್ಲ, ಇರುವುದು ಒಬ್ಬನೇ ದೇವರು ಅಂತ ಒಂದು ಏಕೇಶ್ವರವಾದ. ಭೇದವಾದಿಗಳೇ ಆದರೆ ಏಕೇಶ್ವರವಾದಿಗಳು, ಏಕದೇವವಾದಿಗಳು. ಅವ್ರದ್ದು ಒಂದು ಪ್ರಶ್ನೆ ಅಂತ ನಾವು ತಿಳ್ಕೊಳ್ಬೇಕು. ನಚ ಶ್ರುತ್ಯಾದಿನ ಲಿಂಗಬಾಧೇನ ಅನ್ಯತರ ನಿರ್ಣಯ ಅಂತ ಹೀಗಿಲ್ಲೊಂದು ಪ್ರಶ್ನೆ ಬರಬಹುದು. ಲಿಂಗಸ್ಯ ನಿರವಕಾಶತ್ವಾತ್ ಇತ್ಯಾದಿ ಚರ್ಚೆ ಮುಂದುವರೆದಿದೆ. ಈಗ ವಿಷ್ಣುವಿನಿಂದ ಇಂದ್ರಾದಿಗಳಿಗೆ ಅಭೇದವನ್ನು ಹೇಳೋಣ ಅಂತ ಈ ಒಂದು ಪ್ರಶ್ನೆ ಬಂತು. ಶ್ರುತಿಗಳಿಂದ ಈ ಲಿಂಗವೇ ಬಾಧಿಸಲ್ಪಡ್ತದೆ, ಆದ್ದರಿಂದ ಶ್ರುತಿಗಳನ್ನೇ ಪ್ರಬಲ ಅಂತ ಹೇಳೋಣ ಅಲ್ವಾ ಅಂತ ಒಂದು ಪ್ರಶ್ನೆ. ಲಿಂಗವನ್ನೇನೋ ಹಿಂದೆ ಹೇಳಿದರು, ಸಮುದ್ರಾಂತಸ್ಥತ್ವ ಅನ್ನುವಂಥ ಲಿಂಗ ಅಂತ. ಆದರೆ ಆ ಲಿಂಗಕ್ಕೆ ಶ್ರುತಿಯಿಂದ ಬಾಧವನ್ನು ಹೇಳೋಣ. ಶ್ರುತಿ ಪ್ರಬಲವಾದಲ್ವಾ. ಶ್ರುತಿಯೇ ಪ್ರಬಲ ಆದ್ರಿಂದ ಶ್ರುತಿಯ ಮೂಲಕ ಲಿಂಗವೇ ಬಾಧಿತ ಆಗಿಬಿಡ್ತದೆ. ಸಮುದ್ರಾಂತಸ್ಥತ್ವ ಎಂಬ ಲಿಂಗವನ್ನು ಇಟ್ಕೊಂಡು ವಿಷ್ಣುವೇ ಸಮುದ್ರಾಂತಸ್ಥನಾದವನು ನಾವು ತೀರ್ಮಾನ ಮಾಡೋದೇ ಬೇಡ. ಆದ್ರಿಂದ ಅನ್ಯತರ ನಿರ್ಣಯ, ಏನು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಒಂದು ಗೊಂದಲ ಬಂದಿದೆಯಲ್ಲ, ಆ ಗೊಂದಲಕ್ಕೊಂದು ತೆರೆ ಹಾಡ್ಬೋದಲ್ಲ ನಾವು, ಅದಕ್ಕೊಂದು ತೆರೆ ಬೀಳಬಹುದು. ಶ್ರುತಿಯನ್ನೇ ಒಪ್ಪಿ ಆ ಲಿಂಗವನ್ನು, ಸಮುದ್ರಾಂತಸ್ಥ ಲಿಂಗವನ್ನೇ ಕಡೆಗಣಿಸಿ ಬಿಡಬಹುದಲ್ವಾ.
ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಹಾಗೂ ಹೇಳೋದು ಕಷ್ಟ. ಲಿಂಗವೇ ನಿರವಕಾಶ, ಲಿಂಗ ನಿರವಕಾಶ ಆದ್ರಿಂದ ಅದು ಶ್ರುತಿಯಿಂದ ಪ್ರಾಪ್ತವಾದದ್ದೇ ಲಿಂಗ, ಅದೇನು ಬೇರೆ ನಾವು ಕಲ್ಪನೆ ಮಾಡಿದ ಲಿಂಗವೂ ಅಲ್ಲ. ಆದ್ರಿಂದ ಅದು ಪ್ರಬಲವಾಗಿದೆ. ಅದರಿಂದ ಏನ್ ಮಾಡೋದು? ನಿರವಕಾಶವಾದ್ರಿಂದ ಪ್ರಬಲವಾಗಿದೆ, ಅಂತಹ ಲಿಂಗವೇ ಶ್ರುತಿಯನ್ನು ಬಾಧಿಸ್ತದೆ ಅಂತ ಹೇಳೋಣ. ಇಬ್ರು ಪರಸ್ಪರ ಚರ್ಚೆ ಮಾಡ್ತಾ ಹೋದಾಗ ಶ್ರುತಿ ಅನ್ನೋದು ಲಿಂಗವನ್ನು ಬಾಧಿಸ್ತದೆ ಅಂತ ಹೇಳೋಣ, ಅಥವಾ ಲಿಂಗವು ಶ್ರುತಿಯನ್ನು ಬಾಧಿಸ್ತದೆ ಅಂತ ಹೇಳೋಣ. ಏನ್ ಮಾಡೋಣ? ಯಾಕಂದ್ರೆ ಶ್ರುತಿ ಅಪೌರುಷೇಯವಾಗಿದೆ, ಅದು ಲಿಂಗವನ್ನು ಬಾಧಿಸುವುದು, ಅದು ಲಿಂಗದಿಂದ ಬಾಧಿಸಲ್ಪಡೋದು ಹೇಗೆ ಅಂತ ಹೀಗೊಂದು ಗೊಂದಲ ಬಂದ್ಬಿಡ್ತದೆ. ಆದ್ರಿಂದ ಈ ಎರಡೂ ಪಕ್ಷಗಳನ್ನು ನಾವು ವಿಚಾರ ಮಾಡಿದರೂ ಕೂಡ ಇದರಲ್ಲಿ ಬಾಧ್ಯವಾದದ್ದು ಯಾವುದು, ಬಾಧಕವಾದದ್ದು ಯಾವುದು ಅಂತ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೋಚರ ಆಗೋದೇ ಇಲ್ಲ. ಆದ್ರಿಂದ ಏನ್ ಮಾಡೋಣ? ಬೇರೆ ಮಾರ್ಗ ಇಲ್ಲ. ಈ ಸಮುದ್ರಾಂತಸ್ಥನಾದವನು ವಿಷ್ಣುವೇ ಅನ್ನೋ ಮಾತನ್ನು ಒಪ್ಕೊಂಡು ಆ ಪ್ರಕಾರ ಮುಂದುವರಿಯೋದು ಬೇಡ. ಈ ಮತ್ತೆ ಉಳಿದ ವೇದವಾಕ್ಯಗಳಿಗೆ ಅನೇಕ ಜನ ದೇವತೆಗಳಿದ್ದಾರೆ ಇತ್ಯಾದಿ ಸಂಗತಿಗಳನ್ನು ಒಪ್ಪೋದು ಬೇಡ. ಅಭೇದವನ್ನು ಹೇಳಿಬಿಟ್ರೆ ಬಹಳ ಸುಲಭ ಆಗ್ತದೆ. ಆದ್ರಿಂದ ಅಭೇದವನ್ನು ಪ್ರತಿಪಾದನೆ ಮಾಡಿದರೆ, ಅಂತಸ್ಥನಾದಂತಹ ವಿಷ್ಣುವಿಗೂ ಇಂದ್ರಾದಿಗಳಿಗೂ ಅಭೇದವನ್ನು ಹೇಳಿಬಿಟ್ರೆ, ಅಂತಸ್ಥನಾದಂತಹ ವಿಷ್ಣುವಿನಿಂದ ಇಂದ್ರಾದಿಗಳಿಗೆ ಅಭೇದ ಹೇಳಿಬಿಟ್ರೆ ಎಲ್ಲ ಸಮಸ್ಯೆ ಪರಿಹಾರ ಕಾಣುತ್ತದೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ಪರಿಹಾರವಾಗಿ ಸೂತ್ರವನ್ನ ಆಚಾರ್ಯರು ತಗೊಂಡಿದ್ದಾರೆ. ಆಚಾರ್ಯರು ಮತ್ತು ಅದಕ್ಕೆ ಭಾಷ್ಯವನ್ನು ಕೂಡ ಬರೆದಿದ್ದಾರೆ. ಇತ್ಯಾಶಂಕಾಂ ಪರಿಹರತ್ ಸೂತ್ರಂ, ಈ ಒಂದು ಆಶಂಕೆಗೆ ಪರಿಹಾರ ಹೇಳುವಂತಹ ಸೂತ್ರವನ್ನ ಉಪನ್ಯಾಸ ತೋರಿಸಿ ತದ್ವ್ಯಾಚಷ್ಟೆ ಅದನ್ನು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ವಾಕ್ಯದ ಅರ್ಥ ನೋಡಿ. ನಚ ಶ್ರುತ್ಯಾದಿನ ಲಿಂಗಬಾಧೇನ ಅನ್ಯತರ ನಿರ್ಣಯ. ಈಗೇನೊಂದು ಚರ್ಚೆ ನಡೆದಿದೆ, ಅದರಲ್ಲಿ ಅನ್ಯತರ ಯಾವುದೋ ಒಂದನ್ನು ತೀರ್ಮಾನ ಮಾಡಲಿಕ್ಕೆ ನಮ್ಗೆ ಹೇಗೆ ಸಾಧ್ಯ ಆಗ್ತದೆ, ಹೇಗೆ ಸಾಧ್ಯ ಆಗ್ತದೆ ಒಂದು ಚರ್ಚೆ, ಅದು ಪ್ರಶ್ನೆ. ಸಾಧ್ಯತೆಯನ್ನ, ಎಲ್ಲಾ ಸಾಧ್ಯತೆಗಳನ್ನು ವಿಚಾರ ಮಾಡ್ತಾ ಇದ್ದಾರೆ. ಶ್ರುತಿಯಿಂದಲೇ, ಶ್ರುತಿ ಮತ್ತು ಪುರಾಣ ಇತ್ಯಾದಿಗಳಿಂದಲೇ ಲಿಂಗಕ್ಕೆ ಬಾಧವನ್ನು ಹೇಳೋಣ, ಅದರಿಂದ ಅನ್ಯತರ ಯಾವುದೋ ಒಂದನ್ನು ತೀರ್ಮಾನ ಮಾಡಬಹುದಲ್ಲ. ಸಮುದ್ರ ಸತ್ವ ಎಂಬ ಲಿಂಗವನ್ನೇ ನಾವು ಬಾಧಿಸಿ ಬಿಡೋಣ ಅಂದ್ರೆ ಹಾಗಲ್ಲ, ಲಿಂಗಸಿ ನಿರವಕಾಶತ್ವ. ಮತ್ತಿನ್ನೊಂದು ಪ್ರಶ್ನೆ ಬರ್ತದೆ, ಲಿಂಗ ನಿರವಕಾಶ ಆಗಿರೋದ್ರಿಂದ ಆ ಲಿಂಗಕ್ಕೆ ಬೆಲೆ ಕೊಡಬೇಕಾಗ್ತದೆ. ಹಾಗಾದ್ರೆ ಲಿಂಗಕ್ಕೆ ಬೆಲೆ ಕೊಟ್ಟು ಶ್ರುತಿಯನ್ನು ಬಿಟ್ಟು ಬಿಡೋಣ ಅಂದ್ರೆ, ನಾಪಿ ಲಿಂಗೇನ ಶ್ರುತ್ಯಾದಿ ಬಾಧ, ಲಿಂಗದಿಂದಲೇ ಶ್ರುತಿಗೆ ಬಾಧ ಹೇಳೋಣ ಅಂದ್ರೆ ಶ್ರುತ್ಯಾದೇಹ ಬಲವತ್ವಾತ್, ಶ್ರುತಿ ಅನ್ನೋದು ಪ್ರಬಲವಾಗಿದೆ. ಏವಂಚ ಪಕ್ಷದ್ವಯೇ ಅನ್ಯೋನ್ಯಂ ಬಾಧ್ಯ ಬಾಧಕ ಭಾವಶೂನ್ಯ. ಈ ಪಕ್ಷ ಎರಡನ್ನೂ ಪಕ್ಷಗಳನ್ನು ವಿಚಾರ ಮಾಡಿದರೆ ಇದರಲ್ಲಿ ಶ್ರುತಿ ಮತ್ತು ಲಿಂಗಗಳಲ್ಲಿ ಬಾಧ್ಯ ಯಾವುದು, ಬಾಧಕ ಯಾವುದು ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ ಸ್ಪಷ್ಟವಾಗಿ. ಹೀಗೆ ಎರಡೂ ಪಕ್ಷಗಳು ಕೂಡ ಬಾಧ್ಯ ಬಾಧಕ ಶೂನ್ಯವಾಗಿವೆ, ಬಾಧ್ಯ ಬಾಧಕ ಸಂಬಂಧ ಶೂನ್ಯವಾಗಿವೆ. ಆದ್ದರಿಂದ ತದನ್ಯಥಾನುಪಪತ್ಯ, ಇದಕ್ಕೊಂದು ಬೇರೆ ಮಾರ್ಗ ನಮಗೇನೂ ಸಿಗ್ತಿಲ್ಲ. ಆದ್ದರಿಂದ ಅಂತಸ್ಥನಾದ ವಿಷ್ಣುವಿಗೆ ಇಂದ್ರಾದಿಗಳಿಂದ ಅಭೇದವನ್ನು ಹೇಳಿಬಿಡೋಣ ಇತಿ ಹೀಗೊಂದು ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ಈ ಮುಂದಿನ ಈ ಭಾಗ ಇದೆ ಅಂತ ಅದರ ಅಭಿಪ್ರಾಯ. ಮುಂದಿನ ತತ್ವ ಪ್ರಕಾಶಕ. ನ ಅತ್ರ ಅಂತಸ್ಥೇನ ಇಂದ್ರಾದೀನ ಅಭೇದ ವಿವಕ್ಷಿತ ಶಂಕನೀಯ, ಕಿಂತು ಅಸೌ ಇಂದ್ರಾದಿಭ್ಯ ಅನ್ಯಶ್ಚ ತಸ್ಯ ಇಂದ್ರಾದಿ ಅಂತರ್ಯಾಮಿತ್ವ ತದಂತಸ್ಥತ್ವ ಕಥನೇನ ತೇಭ್ಯ ಭೇದ ವ್ಯಪದೇಶಾತ್. ಇದಕ್ಕೇನರ್ಥ ಅಂದ್ರೆ, ಇಷ್ಟೆಲ್ಲ ನೀವು ಪ್ರಶ್ನೆ ಮಾಡಿದ್ರಲ್ಲ, ಅಂತಸ್ಥನಾದಂತಹ ವಿಷ್ಣುವಿನಿಂದ ಇಂದ್ರಾದಿಗಳಿಗೆ ಅಭೇದವೇ ಶಾಸ್ತ್ರದಲ್ಲಿ ವಿವಕ್ಷಿತವಾಗಿದೆ, ಅದನ್ನೇ ಶಾಸ್ತ್ರಗಳು ಹೇಳಲಿಕ್ಕೆ ಹೊರಟಿವೆ ಅಂತ ನೀವು ಶಂಕೆ ಮಾಡಬಾರದು. ಯಾಕೆಂದ್ರೆ ಕಿಂತು ಅಸೌ, ಈ ಅಂತಸ್ಥನಾದಂತಹ ವಿಷ್ಣು ಅವನು ಇಂದ್ರಾದಿಗಳಿಗಿಂತ ಅನ್ಯನೂ ಆಗಿದ್ದಾನೆ, ಅಂತಸ್ಥನಾಗಿರುವುದು ಮಾತ್ರ ಅಲ್ಲ ಅನ್ಯನೂ ಆಗಿದ್ದಾನೆ ಅಂತ ಅದರ ತಾತ್ಪರ್ಯ. ತಸ್ಯ ಇಂದ್ರಾದ್ಯಂತರ್ಯಾಮಿತ್ವ ತದಂತಸ್ಥತ್ವ ಕಥನೇನ, ಆ ಶ್ರುತಿಗಳು ಆ ಒಂದು ತತ್ವಕ್ಕೆ ಏನೇನನ್ನು ಪ್ರತಿಪಾದನೆ ಮಾಡಿವೆ ಅಂದ್ರೆ, ಇಂದ್ರಾದಿಗಳ ಅಂತರ್ಯಾಮಿತ್ವವನ್ನೂ ಪ್ರತಿಪಾದನೆ ಮಾಡಿವೆ, ತದಂತಸ್ಥತ್ವವನ್ನೂ ಪ್ರತಿಪಾದನೆ ಮಾಡಿವೆ. ಒಳಗಿರುವುದು ಮಾತ್ರ ಅಲ್ಲ, ಇದ್ದು ಅವುಗಳನ್ನು ನಿಯಮಿಸ್ತಾ ಇದ್ದಾನೆ ಅಂತ ಪ್ರತಿಪಾದನೆ ಮಾಡಿವೆ. ಆದ್ದರಿಂದ ತೇಭ್ಯ ಭೇದ ವ್ಯಪದೇಶಾತ್, ಒಳಗಿದ್ದು ಅವುಗಳನ್ನು ನಿಯಂತ್ರಿಸಬೇಕಾದ್ರೆ ಆ ಭೇದವೇ ಇರಬೇಕಾಗ್ತದೆ. ಅಭೇದ ಇದ್ರೆ ಅದು ಸಾಧ್ಯ ಆಗೋದಿಲ್ಲ. ತೇಭ್ಯ ಭೇದ ವ್ಯಪದೇಶಾತ್. ಆದ್ರಿಂದ ಈ ಹಿಂದೆ ನಾವು ಎರಡು ಪ್ರಶ್ನೆಗಳನ್ನು ಮಾಡ್ಕೊಂಡಿದ್ದೀವಲ್ಲ, ಎರಡು ಪೂರ್ವ ಪಕ್ಷಗಳನ್ನು ಮಾಡ್ಕೊಂಡಿದ್ದೀವಲ್ಲ,
ಆ ಎರಡೂ ಪೂರ್ವ ಪಕ್ಷಿಗಳಿಗೂ ಉತ್ತರ ಕೊಟ್ಟಾಗ್ತದೆ. ಅದ್ವೈತದ ದೃಷ್ಟಿಯಿಂದ ಎಲ್ಲ ದೇವತೆಗಳು ಮತ್ತೆ ಎಲ್ಲ ಜೀವರು ಕೂಡ ಭಗವಂತನಿಂದ ಅಭಿನ್ನರು ಅಂತಲೂ ಹೇಳಬೇಡಿ. ಮತ್ತೆ ಭೇದವನ್ನೇ ಒಪ್ಪುವಂತಹ ಕೆಲವರು ತಾರ್ಕಿಕರು ಮೊದಲಾದವರು ಭೇದವನ್ನೇ ಒಪ್ಪಿದರೂ ಕೂಡ ಒಂದೇ ಒಂದು ತತ್ವವನ್ನು ಒಪ್ಪುವವರು. ಇಂದ್ರ, ಅಗ್ನಿ, ವರುಣ ಇತ್ಯಾದಿ ಬೇರೆ ದೇವತೆಗಳನ್ನೇ ಒಪ್ಪದವರು ಇಂಥವರು ಇರ್ತಾರೆ. ಅಂಥವ್ರಿಗೂ ಕೂಡ ಇಲ್ಲಿ ಉತ್ತರ ಕೊಟ್ಟಾಗಾಯಿತು. ಯಾಕೆಂದ್ರೆ ಒಂದೇ ತತ್ವ ಇಲ್ಲ ಈ ಜಗತ್ತಿನಲ್ಲಿ, ತತ್ವಗಳು ಅನೇಕವೇ ಇವೆ. ಅದರಲ್ಲಿ ಅನೇಕ ತತ್ವಗಳಲ್ಲಿ ದೇವ, ಋಷಿ, ಪಿತೃಪ, ನರ ಇತ್ಯಾದಿ ವಿಭಾಗಗಳಿವೆ ಸಾತ್ವಿಕರಲ್ಲಿ. ತಾಮಸರ ವಿಭಾಗ ಒಂದು ಬೇರೆ ಇದೆ, ತತ್ವ ಸಂಖ್ಯಾನ, ತತ್ವ ವಿವೇಕ ಇತ್ಯಾದಿ ಕಡೆಗಳಲ್ಲಿ ಬಂದಿದೆ. ಆದ್ದರಿಂದ ಸಾಧಕರು ಕೂಡ ದೇವ, ಋಷಿ, ಪಿತೃಪ, ನರ ಅಂತ 5 ಬಗೆಯವರೇ ಇದ್ದಾರೆ. ಆ 5 ಬಗೆಯ ಸಾಧಕರಿಗಿಂತಲೂ ಈ ಭಗವಂತ ಭಿನ್ನನಾಗಿದ್ದಾನೆ. ಇಂದ್ರ, ಚಂದ್ರ ಇತ್ಯಾದಿಗಳು ಅವರು ಕೂಡ ನಮ್ಮಂತೆ ಸಾಧಕರೇ, ನಮ್ಮಿಂದ ದೊಡ್ಡವರಿರಬಹುದು, ಆದರೆ ಸಾಧಕರೇ ಅವರು ಕೂಡ. ಆ ತಾರತಮ್ಯವನ್ನೇ ಶ್ರುತಿಯೇ ಹೇಳಿದೆ, ಅವರ ಅಂತರ್ಯಾಮಿಯಾಗಿದ್ದಾನೆ, ಅವರನ್ನು ಮುನ್ನಡೆಸ್ತಾ ಇದ್ದಾನೆ ಅಂತ ಹೇಳಿ. ಮಹಾಭಾರತದ ಶ್ಲೋಕ ಒಂದು ಹೀಗಿದೆ, ನನಗೆ ಈ ಸಂದರ್ಭದಲ್ಲಿ ನೆನಪಿಗೆ ಬರ್ತದೆ. ರುದ್ರಂ ಸಮಾಶ್ರಿತಾಃ ದೇವಾಃ ರುದ್ರೋ ಬ್ರಹ್ಮಾಣಮಾಶ್ರಿತಃ ಬ್ರಹ್ಮ ಮಾಮಾಶ್ರಿತೋ ನಿತ್ಯಂ ನಾಹಂ ಕಂಚಿತ್ ಉಪಾಶ್ರಿತಃ ಅಂತ. ಇದು ಕೂಡ ಹೀಗೊಂದು ಭೇದವನ್ನು ಹೇಳುವಂಥ, ಮತ್ತೆ ಪರಮಾತ್ಮ ಎಲ್ರಿಗೂ ಪ್ರವರ್ತಕನಾಗಿದ್ದಾನೆ, ಆಶ್ರಯದಾತನಾಗಿದ್ದಾನೆ ಅಂತ ಹೇಳುವಂಥ ಒಂದು ಶ್ಲೋಕ. ರುದ್ರಂ ಸಮಾಶ್ರಿತಾಃ ದೇವಾಃ ಒಂದೇ ಸಣ್ಣ ಶ್ಲೋಕ, ಅದು ಕಕ್ಷಾ ತಾರತಮ್ಯವನ್ನು ತುಂಬ ಚೆನ್ನಾಗಿ ಹೇಳಿದೆ. ಎಲ್ಲ ದೇವತೆಗಳು ಕೂಡ ರುದ್ರನನ್ನು ಆಶ್ರಯಿಸಿದ್ದಾರೆ. ಆ ರುದ್ರ ಬ್ರಹ್ಮನನ್ನು ಆಶ್ರಯಿಸಿದ್ದಾನೆ. ರುದ್ರೋ ಬ್ರಹ್ಮಾಣಮಾಶ್ರಿತಃ, ಬ್ರಹ್ಮ ಚತುರ್ಮುಖ ಬ್ರಹ್ಮ ಮಾಮಾಶ್ರಿತಃ, ನನ್ನನ್ನು ಅವಲಂಬಿಸಿದ್ದಾನೆ. ನಾಹಂ ಕಂಚಿತ್ ಉಪಾಶ್ರಿತಃ, ನಾನು ಮಾತ್ರ ಯಾರನ್ನೂ ಅವಲಂಬಿಸಿಲ್ಲ ಅಂತ ಭಗವಂತ ಹೇಳುವಂಥ ಮಾತು. ಈ ಅನುಶಾಸನ ಪರ್ವದಲ್ಲಿ, ಪ್ರಾಯ ವೈಷ್ಣವ ಧರ್ಮ ಪರ್ವದಲ್ಲಿ ಬರುವಂಥ ಮಾತದು. ಹೀಗೆ ಅನೇಕ ಜನ ದೇವತೆಗಳಿದ್ದಾರೆ, ಯಾವ ಬೇರೆ ದೇವತೆಗಳು ಇಲ್ಲವೇ ಇಲ್ಲ ಅಂತ ಅನ್ಬೇಡಿ. ಮತ್ತು ಅವ್ರ ನಡುವೆ ತಾರತಮ್ಯವೂ ಇದೆ. ಆ ತಾರತಮ್ಯವನ್ನೆಲ್ಲ ಶ್ರುತಿ ಸ್ಮೃತಿಗಳು ಪ್ರತಿಪಾದನೆ ಮಾಡಿವೆ. ಅದಕ್ಕನುಗುಣವಾಗಿ ನಾವು ಈ ಎಲ್ಲ ದೇವತೆಗಳಿಗಿಂತಲೂ ಭಿನ್ನನಾಗಿ, ಅವನು ಈ ಸಂಸಾರಕ್ಕೆಂದೂ ಬರದೇ ಇದ್ದವನು. ಈ ಉಳಿದ ದೇವತೆಗಳೆಲ್ಲ ಸಂಸಾರಕ್ಕೆ ಬಂದು ಅಲ್ಲಿಂದ ಪರಿಹಾರ ಕಾಣುವವರು. ಅವನೆಂದೂ ಸಂಸಾರಕ್ಕೆ ಬರದೇ ಇರುವಂಥ ತತ್ವ ಅಂತ ಹೀಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅಂತ ಅದರ ತಾತ್ಪರ್ಯ. ಹೀಗೆ ಭೇದ ವ್ಯಪದೇಶ ಅಂತಂದರೆ ಅಭೇದವನ್ನು ಹೇಳಬಾರದು, ಮತ್ತು ಭಿನ್ನ ಭಿನ್ನ ದೇವತೆಗಳ ಅಸ್ತಿತ್ವವನ್ನೂ ಅದು ಪ್ರತಿಪಾದನೆ ಮಾಡಿದೆ. ನಾವು ಅದನ್ನೆಲ್ಲ ಮನಗಾಣಬೇಕು ಅಂತ ಅಭಿಪ್ರಾಯ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.